ನಮಸ್ಕಾರ ಸ್ನೇಹಿತರೆ, ಬೆಂಗಳೂರಿನ ಕೋಟೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಕೋಟೆಯನ್ನು 1537ರಲ್ಲಿ ಕೆಂಪೇಗೌಡರು ಮಣ್ಣಿನಿಂದ ನಿರ್ಮಿಸಿರುತ್ತಾರೆ. ಕಾಲಾನುಕ್ರಮದಲ್ಲಿ ಈ ಕೋಟೆಯು ವಿಜಯಪುರದ ಸುಲ್ತಾನರು, ಮರಾಠರು ಹಾಗೂ ಮೊಘಲರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ನಂತರ ಬಂದಂಥ ಹೈದರ್ ಅಲಿಯು ಮಣ್ಣಿನ ಕೋಟೆಯಾಗಿದ್ದ ಈ ಕೋಟೆಯನ್ನು ಕಲ್ಲಿನ ಕೋಟೆಯನ್ನಾಗಿ ಮರು ನಿರ್ಮಾಣ ಮಾಡ್ತಾನೆ. ಮೊದಲಿದ್ದ ಕೋಟೆಯು 9 ಬಾಗಿಲುಗಳನ್ನು ಒಳಗೊಂಡಂತಹ ಬೃಹತ್ ಕೋಟೆಯಾಗಿದ್ದು, ನಾವಿವತ್ತು ನೋಡ್ತಾ ಇರತಕ್ಕಂಥ ಕೋಟೆ ಅದರ 5% ಮಾತ್ರ. ಇವತ್ತು ನಮಗೆ ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ 2 ಬಾಗಿಲು. ನಾವು ಮೊದಲಿಗೆ ಪ್ರವೇಶ ಮಾಡ್ತಕ್ಕಂಥ ಬಾಗಿಲೇ ಇದು ದೆಹಲಿ ಬಾಗಿಲು. ದೆಹಲಿ ಕಡೆ ಮುಖ ಮಾಡಿರೋದ್ರಿಂದ ಇದಕ್ಕೆ ದೆಹಲಿ ಬಾಗಿಲು ಅಂತ ಹೆಸರು. ಈ ಕೋಟೆಗೆ ಅಳವಡಿಸಿರ್ತಕ್ಕಂತಹ ಬಾಗಿಲನ್ನು ನಮಗೆ ಗಮನಿಸಿ ನೋಡಿ. ಕೋಟೆಯಲ್ಲಿ ಅಲ್ಲಲ್ಲಿ ಕಂಡುಬರತಕ್ಕಂಥ ಶಿಲ್ಪಕಲೆಯು ನಮಗೆ ವಿಜಯನಗರದ ವಾಸ್ತುಶೈಲಿಯನ್ನು ನೆನಪಿಸುತ್ತದೆ. ಈ ಕೋಟೆಯ ಮೇಲೆ 1791 ಮಾರ್ಚ್ 23ನೇ ತಾರೀಕು ಬ್ರಿಟಿಷರ ದಾಳಿಯಾಗುತ್ತೆ. ಬ್ರಿಟಿಷರು ಕೋಟೆ ಗೋಡೆಯನ್ನು ಮುರಿದು ಒಳಬಂದಂಥ ಸ್ಥಳದಲ್ಲಿ ಸೂಚನಾ ಫಲಕವನ್ನು ಇವತ್ತು ಕೂಡ ಕಾಣಬಹುದು. ಕೋಟೆಯಲ್ಲಿ ಹಲವಾರು ಗುಪ್ತ ಮಾರ್ಗಗಳು ಹಾಗೂ ಜೈಲು ಕೋಣೆಗಳಿದ್ದು ಅಲ್ಲಿಗೆ ಪ್ರವಾಸಿಗರಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು 2ನೇ ದ್ವಾರವಾದಂತಹ ಮೈಸೂರು ದ್ವಾರ. ದ್ವಾರದ 2 ಬದಿಗಳಲ್ಲಿ ಸೈನಿಕರು ವಿಶ್ರಾಂತಿ ಪಡೆಯತಕ್ಕಂತಹ ಸ್ಥಳಗಳನ್ನು ಗಮನಿಸಬಹುದು. ನಿರ್ಬಂಧ ಹೇರಲಾಗಿರ್ತಕ್ಕಂತಹ ಈ ದ್ವಾರದ ಹಿಂದೆ ಒಂದು ಜೈಲಿದೆ. ಸಾವಿರದ 1780ರಲ್ಲಿ ನಡೆದಂತಹ 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಸೆರೆಸಿಕ್ಕಂತಹ ಸರ್ ಡೇವಿಡ್ ಬರ್ಡ್ ಎಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯನ್ನು ಹೈದರ್ ಅಲಿಯು ಇದೇ ಜೈಲಿನಲ್ಲಿಯೇ 4 ವರ್ಷಗಳ ಕಾಲ ಬಂಧಿಸಿಟ್ಟಿರುತ್ತಾನೆ. ಮದ್ರಾಸ್ ಒಪ್ಪಂದದ ನಿಯಮದಂತೆ ನಡೆದಂತಹ ಕೈದಿಗಳ ವಿನಿಮಯದಲ್ಲಿ ಈ ಇಂಗ್ಲಿಷ್ ಅಧಿಕಾರಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತೆ. ಬಿಡುಗಡೆಗೊಂಡಂತಹ ಇದೇ ಅಧಿಕಾರಿ ಮುಂದೆ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಪಡೆಗಳ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾನೆ. ಟಿಪ್ಪುವನ್ನು ನೇರವಾಗಿ ನೋಡಿದ್ದಂತಹ ಕೆಲವು ಬ್ರಿಟಿಷ್ ಅಧಿಕಾರಿಗಳಲ್ಲಿ ಈ ಡೇವಿಡ್ ಬರ್ಡ್ ಕೂಡ ಒಬ್ಬ. ಹಾಗಾಗಿ ಟಿಪ್ಪುವಿನ ಮರಣಾನಂತರ ಟಿಪ್ಪುವಿನ ದೇಹವನ್ನು ಗುರುತಿಸುವಲ್ಲಿ ಡೇವಿಡ್ ಬರ್ಡ್ನ ಸಹಾಯವನ್ನು ಕೂಡ ಬ್ರಿಟಿಷರು ತೆಗೆದುಕೊಳ್ಳುತ್ತಾರೆ.
ಕೋಟೆಗೆ ಇಷ್ಟು ದೊಡ್ಡ ದೊಡ್ಡ ದ್ವಾರಗಳ ಅವಶ್ಯಕತೆ ಏನಿತ್ತು ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಹಳೆಯ ಬ್ರಿಟಿಷ್ ವರ್ಣಚಿತ್ರಗಳಲ್ಲಿ ಸಿಗುತ್ತದೆ. ಆನೆಗಳ ಓಡಾಟಕ್ಕಾಗಿ ಇಷ್ಟು ದೊಡ್ಡ ದ್ವಾರದ ಅವಶ್ಯಕತೆ ಇದ್ದೇ ಇದೆಯಲ್ಲವೇ? ಇದು ಅಂದಿನ ಕಾಲದಲ್ಲಿ ಸ್ಫೋಟಕಗಳನ್ನು ಸಂಗ್ರಹ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಕೋಣೆಯಾಗಿದೆ. ಈ ಹಳೆಯ ವರ್ಣಚಿತ್ರದಲ್ಲಿ ಕೋಟೆಯ ಮೇಲೆ ಟಿಪ್ಪು ಸುಲ್ತಾನರ ಧ್ವಜ ಹಾರ್ತಾ ಇರತಕ್ಕಂಥದ್ದನ್ನು ನೀವು ಕಾಣಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರವಾಸ ಕಥನ. ಮುಂದೆ ಮತ್ತೊಂದು ಸ್ಥಳ ವಿಶೇಷದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.